ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಇಗವಕೋಟೆ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮಕ್ಕೆ ಕ್ಷಣಗಣನೆ. ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿ ಗೌಡರವರು ಆಗಮಿಸಲಿದ್ದು, ವೇದಿಕೆ ಕಾರ್ಯಕ್ರಮ ಸಜ್ಜಾಗಿದೆ. ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಆರ್ ವೆಂಕಟರಮಣಾರೆಡ್ಡಿ ಆರ್ವಿಆರ್ ರವರು ವಯೋನಿವೃತ್ತಿ ಹೊಂದುತ್ತಿದ್ದು, ಅವರಿಗೂ ಸಹ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಎಂಎಲ್ಸಿ ರಾಮೋಜಿ ಗೌಡರವರು ಮತ್ತು ಆರ್ ವೆಂಕಟರಮಣಾರೆಡ್ಡಿ ಆರ್ವಿಆರ್ ರವರು ಇಬ್ಬರು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಇಬ್ಬರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ರಾಮೋಜಿ ಗೌಡರವರು ಶಿಕ್ಷಣ ಕ್ಷೇತ್ರಕ್ಕೆ ವಿದಾಯ ಹೇಳಿ ರಾಜಕೀಯ ಕ್ಷೇತ್ರ ಆರಿಸಿಕೊಂಡು ಈಗ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಎಂಎಲ್ಸಿಯಾಗಿ ಆಯ್ಕೆಯಾಗಿದ್ದಾರೆ. ಇಬ್ಬರು ಮುರುಗಮಲ್ಲ ಹೋಬಳಿಗೆ ಸೇರಿದವರಾಗಿದ್ದು, ರಾಮೋಜಿ ಗೌಡರವರು ಯವಕೋಟೆ ಸಮೀಪ ಮಣಿಗಾನಹಳ್ಳಿಯವರಾಗಿದ್ದು, ಆರ್ ವೆಂಕಟರಮಣಾರೆಡ್ಡಿರವರು ಕೊತ್ತಪಲ್ಲಿ ಗ್ರಾಮದವರಾಗಿರುತ್ತಾರೆ. ಯವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರುವ ಖುಷಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಳೆದ 35 ವರ್ಷಗಳಿಂದ ಶಿಕ್ಷಕರಾಗಿ ಅನೇಕ ಜವಾಬ್ದಾರಿಯುತ ಸ್ಥಾನ ಅಲಂಕರಿಸಿ ತಾವು ವ್ಯಾಸಂಗ ಮಾಡಿದ ಶಾಲೆಗೆ ಬಡ್ತಿ ಮುಖ್ಯ ಶಿಕ್ಷಕರಾಗಿ ಬಂದು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಆರ್ ವೆಂಕಟರಮಣಾರೆಡ್ಡಿ ಆರ್ವಿಆರ್ ಅವರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ. ಈ ಸುಂದರ ವರ್ಣರಂಜಿತ ಸಮಾರಂಭ ಸರ್ಕಾರಿ ಯವಕೋಟ ಪ್ರೌಢಶಾಲೆ ತಳಿರು ತೋರಣಗಳಿಂದ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದು, ಅದ್ದೂರಿ ಕಾರ್ಯಕ್ರಮ ಯಶಸ್ವಿಯಾಗಲು ಶಾಲೆಯ ಸಹ ಶಿಕ್ಷಕರಾದ ಎಂಎಸ್ ಶ್ರೀನಿವಾಸಪ್ಪರವರು ಮುತುವರ್ಜಿ ವಹಿಸಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇವರಿಗೆ ಸಹ ಶಿಕ್ಷಕರಾದ ಮಂಜುನಾಥ್ ಕೆವಿ, ಶಿವಣ್ಣ ಇ, ಶಿವರಾಜ್ ಪಿಟಿ, ರವೀಂದ್ರ ಆರ್ಎಚ್, ನವೀನ್ ಕುಮಾರ್ ಎನ್, ಶಬಾನಾ, ಅಕ್ಷತಾ, ಸೌಮ್ಯ, ನವೀನ್ ಕುಮಾರ್ ಜಿಕೆ, ಕಚೇರಿ ಸಿಬ್ಬಂದಿಯಾದ ಮುಸ್ತಫಾ, ಸಂಜಯ್ ಕುಮಾರ್ ಅವರು ಸಾಥ್ ನೀಡುತ್ತಿದ್ದಾರೆ. ಸಮಾರಂಭಕ್ಕೆ ಹಳೆಯ ವಿದ್ಯಾರ್ಥಿಗಳು, ರಾಮೋಜಿ ಗೌಡ, ಆರ್ ವೆಂಕಟರಮಣಾರೆಡ್ಡಿರವರ ಅಭಿಮಾನಿಗಳು, ಸುತ್ತಮುತ್ತ ಗ್ರಾಮಗಳ ಸಾರ್ವಜನಿಕರು, ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ.